ಹೊಸದಗಂತ ಡಿಜಿಟಲ್ ಸುದ್ದಿ ವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಜಲಪ್ರಳಯ ಜೈಕರ್ ಜರೋ ಇರಬೇಕಿತ್ತು ನೋಡಿ. 20 ವರ್ಷಗಳ ಹಿಂದಿನಿಂದ ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ ಆಗುತ್ತೆ ಅನ್ನೋ ಕೂಗು ಆವತ್ತಿನ ಅಮೆರಿಕದ ಉಪಾಧ್ಯಕ್ಷರೊಬ್ಬರು ಪ್ರಪಂಚದಾದ್ಯಂತ ಎಲ್ಲ ರಾಷ್ಟ್ರ ಪ್ರಮುಖರ ಜೊತೆಗೆ ಅವ್ರ ಪಾಪ ಅಭಿಯಾನವನ್ನೇ ನಡೆಸ್ಬಿಟ್ಟು ಪ್ರಚಾರ ಮಾಡ್ತಾ ಬಂದಿದ್ರು. ಯಾರೂ ಅದ್ರ ಕಡೆ ಗಮನ ಕೊಡಲೇ ಇಲ್ಲ. ಕ್ಲೈಮೇಟ್ ಚೇಂಜ್ ಅಂದ್ರೆ ಅದೆಲ್ಲೋ ದಕ್ಷಿಣ ಧ್ರುವ ಉತ್ತರ ಧ್ರುವದಲ್ಲಿ ಆಗುತ್ತೆ, ನಮಗೇನು ತಟ್ಟೋದಿಲ್ಲ. ನಾವು ಭಾರತ ಬಹಳ ಮಧ್ಯದಲ್ಲಿದ್ದೀವಿ, ಪೃಥ್ವಿಯ ಮಧ್ಯಭಾಗದಲ್ಲಿದ್ದೀವಿ, ನಮಗೇನೂ ಆಗಲ್ಲ ಅಂತ ನಾವು ಅಂದ್ಕೊಂಬಿಟ್ಟಿದ್ವಿ. ಇದೀಗ ಹವಾಮಾನ ವೈಪರೀತ್ಯದ ಪರಿಣಾಮಗಳನ್ನು ನಾವೆಲ್ಲ ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಒಂದು ಕಾಲದಲ್ಲಿ ಕಲ್ಯಾಣ ನಗರಿ ಅಂತ ಪ್ರಸಿದ್ಧವಾಗಿದ್ದ ಬೆಂಗಳೂರು ಮಹಾನಗರ ಅದೀಗ ಗ್ರೇಟರ್ ಬೆಂಗಳೂರು ಆಗ್ಲಿಕ್ಕೆ ಹೊರಟಿದೆ. ಮೊನ್ನೆ ತಾನೇ ಪಾಸ್ ಮಾಡಲಾದ ಶಾಸನ ಈಗ ಅನುಷ್ಠಾನಗೊಳ್ತಾ ಇರೋದ್ರಿಂದ ಗ್ರೇಟರ್ ಬೆಂಗಳೂರು ಬೃಹತ್ ಬೆಂಗಳೂರು ಆಗ್ತಾ ಇದೆ. ಒಂದು ಮಹಾನಗರ ಪಾಲಿಕೆ ಹೋಗ್ಬಿಟ್ಟು 3 ಮಹಾನಗರ ಪಾಲಿಕೆ ಬರ್ತಾ ಇದೆ. ಬಹುಶಃ ಇನ್ನು ಮುಂದೆ ಬಿಡಿಎ ಕೂಡ 1 ಬಿಡಿ ಹೋಗ್ಬಿಟ್ಟು 3 ಬಿಡಿಎ ಆಗುತ್ತೆ ಅಂತ ಕಾಣುತ್ತೆ. ಬೆಂಗಳೂರು ನಗರ ಕಳೆದ 30 ವರ್ಷಗಳಲ್ಲಿ ಕಂಡ ಆ ಅಭಿವೃದ್ಧಿ ಪ್ರಕ್ರಿಯೆ ವೈಖರಿ, ಅದರ ಪರಿಣಾಮಗಳನ್ನು ಇದೀಗ ಅನುಭವಿಸ್ತಾ ಇದ್ದೇವೆ. ಕೇವಲ 48 ಗಂಟೆಗಳ ಭಾರೀ ಮಳೆಯಿಂದಾಗಿ, ಎಡೆಬಿಡದೆ ಸುರಿದ ಮಳೆಯಿಂದಾಗಿ ಬೆಂಗಳೂರಿನ ಸುಪ್ರಸಿದ್ಧ ರಸ್ತೆಗಳೆಲ್ಲ ಜಲಾವೃತವಾಗಿದ್ವು. ಡಬಲ್ ರೋಡ್ ನೀರಲ್ಲಿ ಮುಳುಗಿತ್ತು. ಆ ಡಬಲ್ ರೋಡ್ ಹತ್ರ ಇರೋ ಸಿಬಿಐ ಕಚೇರಿ ಒಳಗೆ ನೀರು ನುಗ್ಗಿಬಿಟ್ಟು 8 ಕೊಠಡಿಗಳಲ್ಲಿ ಇಟ್ಟಿದ್ದ ಫೈಲ್ ಕಡತಗಳೆಲ್ಲ ಮಾಯವಾಗ್ಬಿಟ್ವಂತೆ. ಯಾಕೋ ಬಿಜೆಪಿಯವರು ಆರೋಪ ಮಾಡಲಿಲ್ಲ, ಇದು ಕಾಂಗ್ರೆಸ್ನವ್ರ ಕಾರಸ್ಥಾನ, ಸಿಬಿಐ ತನಿಖೆ ತಪ್ಪಿಸ್ಕೊಳ್ಳೋದಕ್ಕೆ ಒಳಗೆ ನೀರು ನುಗ್ಗಿಸ್ಬಿಟ್ಟಿದ್ದಾರೆ ಅಂತ ಯಾಕೋ ಇದುವರೆಗೂ ಆರೋಪ ಬಂದಿಲ್ಲ. ಸುಪ್ರಸಿದ್ಧ ಮಹಾತ್ಮ ಗಾಂಧಿ ರಸ್ತೆಯಿಂದ ಹಿಡಿದು ಬೆಂಗಳೂರಿನ ಎಲ್ಲ ಪ್ರಸಿದ್ಧ ರಸ್ತೆಗಳಲ್ಲೂ ಕೂಡ ನೀರು ತುಂಬಿತ್ತಂತೆ. ಅದರಲ್ಲೂ IT ಸಿಟಿಗೆ ಹತ್ತಿರವಾಗ್ತಿರೋಂಗೆ ಒಂದು ಕಾಲದ ವೈಟ್ ಫೀಲ್ಡ್ ಮಹದೇವಪುರ ಆಗೋಗ್ಬಿಟ್ಟಿದೆ. ಆ ಭಾಗದ ಬಡಾವಣೆಗಳಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟು ಅತ್ಯಂತ ಪಂಚತಾರ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ಗಳಲ್ಲೂ ಕೂಡ ಬೇಸ್ಮೆಂಟ್ನಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ಅಲ್ಲಿ ಪಾರ್ಕ್ ಮಾಡಲಾಗಿದ್ದ ಕಾರ್ಗಳು ಇತರೆ ವಾಹನಗಳೆಲ್ಲ ನೀರಲ್ಲಿ ತುಂಬಿಕೊಂಡಿದ್ವಂತೆ. ಯಾವುದೋ ಸಾಯಿಬಾಬಾ ಲೇಔಟು ಅಲ್ಲಿ ಜನ 4 ದಿನಗಳ ನಂತರ ನಿನ್ನೆ ಬೆಳಕನ್ನು ಕಂಡ್ರಂತೆ, ಸೂರ್ಯನ ಬೆಳಕನ್ನು ಕಂಡ್ರಂತೆ. ಅಂದಾಗೆ ರಾಜಧಾನಿಯಲ್ಲಿ ಜಲಪ್ರಳಯವಾಗ್ತಾ ಇದ್ದಾಗ ಅತ್ತ ಹೊಸಪೇಟೆಯಲ್ಲಿ ಅಂದರೆ ತುಂಗಭದ್ರಾ ಡ್ಯಾಮ್ ಹತ್ತಿರವೇ ಇರೋ ಹೊಸಪೇಟೆಯಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜವೈಭವದಿಂದ ತನ್ನ ಅಧಿಕಾರದ 2ನೇ ವಾರ್ಷಿಕೋತ್ಸವವನ್ನು ಆಚರಿಸ್ಬಿಡ್ತು. ಅಲ್ಲಿ ನಡೆದ ಕಲಾಪಗಳು ಮತ್ತು ಭಾಷಣಗಳು ಈಗಾಗಲೇ ಸಾಕಷ್ಟು ಸುದ್ದಿ ಹೋಗ್ಬಿಟ್ವೆ. ಅದನ್ನು ಮುಗಿಸ್ಕೊಂಡು ಬಂದವರೇ ಅವತ್ತು ರಾತ್ರಿನೇ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಮತ್ತು ಉಪಮುಖ್ಯಮಂತ್ರಿ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಅವರು ತಕ್ಷಣ ಅಖಾಡಕ್ಕಿಳಿದ್ಬಿಟ್ರು. ಅಲ್ಲಲ್ಲಿ ರಾತ್ರಿ ಭೇಟಿ ಕೊಟ್ಟರು. ಸಂತ್ರಸ್ತ ಜನರಿಗೆ ಸಮಾಧಾನ ಹೇಳೋ ಪ್ರಯತ್ನ ಮಾಡಿದ್ರು. ಆದರೆ ಅವರು ಕೊನೆಗೂ ಅವರ ಅಭಿಪ್ರಾಯ, ಅವರು ಕಂಡುಕೊಂಡ ಪರಿಹಾರ ಏನು ಅಂತ, ಏನು ಮಾಡೋಕ್ಕಾಗಲ್ಲ, ಇದು ಪ್ರಕೃತಿ ವಿಕೋಪ, ನಾವು ತಡೆಯೋಕ್ಕಾಗತ್ತಾ? ಇದೇ ಮಾತನ್ನ ಅವರ ಸಹೋದ್ಯೋಗಿ ಗೃಹ ಸಚಿವ ಅವರು ಕೂಡ ಪ್ರಕೃತಿ ವಿಕೋಪ, ಇದು ನೈಸರ್ಗಿಕ ವಿಕೋಪ, ನಾವೇನು ಮಾಡ್ಲಿಕ್ಕಾಗಲ್ಲ ಅಂತಂದ್ರು. ಮುಖ್ಯಮಂತ್ರಿಗಳು ನಿನ್ನೆಯಿಂದ ಈ ಮಳೆ ರೌಂಡ್ ಶುರು ಮಾಡಿಬಿಟ್ಟಿದ್ದಾರೆ. ನಗರ ಪ್ರದಕ್ಷಿಣೆಯನ್ನು ಶುರು ಮಾಡಿದ್ದಾರೆ. ಸಂತ್ರಸ್ತ ಪ್ರದೇಶಗಳಲ್ಲಿ ಸಂತ್ರಸ್ತ ಜನತೆಗೆ ಅವರು ಸಮಾಧಾನ ಹೇಳಲಿಕ್ಕೆ ಹೋದಾಗ ಅಲ್ಲೆಲ್ಲ ಅವ್ರನ್ನ ಘೇರಾವು ಮಾಡಿದ್ದಾರೆ. ಅದ್ಯಾರೋ ಅವಿವೇಕಿ ಅಧಿಕಾರಿಗಳು ಮುಖ್ಯಮಂತ್ರಿಗಳು ಬರ್ತಾರೆ ಅಂತ ಸಾಯಿ ಲೇಔಟ್ ಅಲ್ಲಿ ರತ್ನಗಂಬಳಿ ಹಾಸಿಟ್ಬಿಟ್ಟಿದ್ರಂತೆ. ಒಂದು ಯಾವುದೋ ರ್ಯಾಂಪ್ ಮೇಲೆ ರತ್ನಗಂಬಳಿ ಹಾಕಿಟ್ಟಿದ್ರಂತೆ. ಇಲ್ಲಿ ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆಗಳು ಎಲ್ಲ ಸೇರಿ ನಡೆಸಿರುವ ಅಭಿವೃದ್ಧಿಯ ಪರಿಣಾಮಗಳನ್ನ ಜನ ಅನುಭವಿಸ್ತಾ ಇರುವಾಗ, ಬೆಂಗಳೂರಿನ ಅರ್ಧ ಭಾಗ ಮಳೆ ನೀರಿನ ಪ್ರವಾಹದಲ್ಲಿ ಮುಳುಗೇಳ್ತಾ ಇರುವಾಗ ಅತಿ ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಏನೂ ವ್ಯತ್ಯಾಸವಾಗಲ್ಲ. ಸುಮ್ಮನೆ ಒಂದು 3-4 ತಾಸು ಅಲ್ಲಿನ ಜನಜೀವನಕ್ಕೆ ವ್ಯತ್ಯಯ ಆಗಿತ್ತು. ಯಾಕಂದ್ರೆ ಬಂದೋಬಸ್ತ್ ವ್ಯವಸ್ಥೆ ಆಗುತ್ತೆ, ಪ್ರೋಟೋಕಾಲ್ ಬರುತ್ತೆ. ಅದನ್ನ ಬಿಟ್ಟು ಏನೂ ಮಾಡ್ಲಿಕ್ಕಾಗಲಿಲ್ಲ. ನಿನ್ನೆ ವಿರಾಮವಾಗಿ ಕೂತ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನವರು ಅದು ಇದು ಪರಿಹಾರವನ್ನು ಸೂಚಿಸ್ತಾನೆ ಇದ್ರು. ಅಂದಂಗೆ ಬೆಂಗಳೂರು ಅಭಿವೃದ್ಧಿ, ನಿಜವಾಗ್ಲೂ ಬೆಂಗಳೂರು ಅಭಿವೃದ್ಧಿ ಹೇಗಾಗಬೇಕಾಗಿತ್ತು, ಹೇಗಾಗಿದೆ ಅಂತಂದ್ರೆ, ಇವತ್ತಿನ ಸುಭಾಷ್ ನಗರ ಬಸ್ ನಿಲ್ದಾಣ ಇದೆಯಲ್ಲ, ಅದು ಒಂದು ಕಾಲದಲ್ಲಿ ಅದನ್ನ ಧರ್ಮಾಂಬುದಿ ಕೆರೆ ಅಂತ ಕರೀತಾ ಇದ್ರು. ಅದನ್ನ 70ರ ದಶಕದಲ್ಲೇ ನಿಧಾನವಾಗಿ ಆ ಕೆರೆ ಬತ್ತಿಸ್ಬಿಟ್ಟು ಅದನ್ನು ಕಾಂಗ್ರೆಸ್ ವಸ್ತು ಪ್ರದರ್ಶನ ಮೈದಾನವಾಗಿ ಪರಿವರ್ತನೆ ಆಯಿತು. ಮೊದಲು ಆ ವಸ್ತು ಪ್ರದರ್ಶನ ಮೈದಾನ, ತದನಂತರ ಇಂದಿರಾ ಕಾಂಗ್ರೆಸ್ ಬರೋಷ್ಟೊತ್ತಿಗೆ ಅಲ್ಲಿ ಸುಭಾಷ್ ನಗರ್ KSRTC ಬಸ್ ನಿಲ್ದಾಣ ಮತ್ತು ಇಡೀ ದೇಶಕ್ಕೆ ಮಾದರಿಯಾದಂತಹ ಸಿಟಿ ಬಸ್ ನಿಲ್ದಾಣವನ್ನು ಕಟ್ಬಿಟ್ರು.
ಅಲ್ಲಿ ಧರ್ಮಾಂಬುದಿ ಕೆರೆ ಇದ್ದಿದ್ರಿಂದನೇ ಪಕ್ಕದಲ್ಲಿ ಚಿಕ್ಕ ಲಾಲ್ ಬಾಗ್ ಅನ್ನೋ ಸಾರ್ವಜನಿಕ ತೋಟವನ್ನು ನಿರ್ಮಾಣ ಮಾಡಿದ್ರು. ಅದೇ ರೀತಿ ಶೇಷಾದ್ರಿಪುರಕ್ಕೆ ಹೊಂದ್ಕೊಂಡಿರೋ ಹಾಗೆ ಅದೊಂದು ಪ್ಲಾಟ್ಫಾರ್ಮ್ ರಸ್ತೆ ಅಂತ ಕರೀತಾರೆ, ಅದು ಜಕ್ಕರಾಯನ ಕೆರೆ ಅಂತ ಕರೀತಾ ಇದ್ರು. ಅಲ್ಲಿ ಮೊದಲು ಒಂದು ಕೃಷ್ಣ ಫ್ಲೋರ್ ಮಿಲ್ ಅನ್ನೋ ಒಂದು ಖಾಸಗಿ ಫ್ಲೋರ್ ಮಿಲ್ ಬಂತು. ಅದಾದ ನಂತರ ಜಯಪ್ರಕಾಶ್ ನಾರಾಯಣ್ ಭವನ, ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿ ಕೂಡ, ಕೇಂದ್ರ ಕಚೇರಿ ಕೂಡ ಅಲ್ಲೇ ಸ್ಥಾಪನೆ ಆಯಿತು. ಉಳಿದಂತಲ್ಲಿ ಕೆರೆ ಅನ್ನೋದಕ್ಕೆ ಯಾವ ಪಳೆಯುಳಿಕೆ ಕೂಡ ಉಳಿದಿಲ್ಲ. ಅದ್ರ ಕೆರೆ ಅಂತ ನಂಬಲಿಕ್ಕೂ ಆಗಲ್ಲ, ಅಷ್ಟರ ಮಟ್ಟಿಗೆ ಅದು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ಒಂದು ರಾಕ್ಷಸ ಗಾತ್ರದ ಸುಮಾರು 24 ಅಡಿ ಎತ್ತರದ ಒಂದು ಅಪಾರ್ಟ್ಮೆಂಟ್ ಕಟ್ಟಡವನ್ನ ಆಗಲೇ ಕಟ್ ನಿಲ್ಲಿಸ್ಬಿಟ್ಟಿದ್ದಾರೆ, ಅರ್ಧಂಬರ್ಧ ಕಟ್ ನಿಲ್ಲಿಸ್ಬಿಟ್ಟಿದ್ದಾರೆ ಈ ಮಂತ್ರಿ ಗ್ರೂಪ್ ಡೆವಲಪರ್ಗಳು. ಅದ್ರ ಪಕ್ಕದಲ್ಲೇ ಮಂತ್ರಿ ಮಾಲು, ಅದ್ರ ಪಕ್ಕದಲ್ಲೇ ಮಂತ್ರಿ ಅಪಾರ್ಟ್ಮೆಂಟ್ ಸಮುಚ್ಚಯ. ಅದು ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ ಅಂತ ಎಲ್ಲರೂ ಗಮನಿಸಲೇ ಇಲ್ಲ. ಆ ಸಂಪಿಗೆ ರಸ್ತೆ ಮಹಾರಾಜರ ಕಾಲದಿಂದ ಒಂದು ಸುಂದರವಾದ 60 ಅಡಿ ಅಗಲದ ರಸ್ತೆ, ಅಲ್ಲಿ ಸಂಪಿಗೆ ಮರಗಳಿದ್ವು. ಆ ಮರಗಳೆಲ್ಲ ಹೋಗ್ಬಿಟ್ಟು ಫುಟ್ಪಾತ್ ಆಗಾಗ್ಗೆ ಫುಟ್ಪಾತ್ಗಳನ್ನ ತೆಗೆಯೋದು ಹಾಕೋದು ಮಾಡ್ತಾ ಬಂದಿದ್ರಿಂದ ಆ ಸಂಪಿಗೆ ರಸ್ತೆ ತನ್ನ ಸೊಬಗನ್ನು ಕಳ್ಕೊಂಡ್ಬಿಟ್ಟು ಇವತ್ತು ಕಿಕ್ಕಿರದ ಯಾವತ್ತು ದಿನದ 12 ಗಂಟೆ ಕಾಲ ಅಲ್ಲಿ ಟ್ರಾಫಿಕ್ ಜಾಮ್ ಇರುತ್ತೆ. ಅಲ್ಲಿ ಜನ ಓಡಾಡೋದೇ ದುಸ್ತರ ಆಗೋಗ್ಬಿಟ್ಟಿದೆ. ಒನ್ ವೇ ಟ್ರಾಫಿಕ್ ಮಾಡಿದ ಮೇಲೂ ಕೂಡ ಯಾರಿಗೂ ನಿಯಂತ್ರಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಜಾಗದಲ್ಲಿ ಸುಮಾರು 300 ಅಪಾರ್ಟ್ಮೆಂಟ್ಗಳು ಮತ್ತು ಒಂದು ದೊಡ್ಡ ಮಾಲ್, ಅದಲ್ಲದೆ ಅರ್ಧಂಬರ್ಧ ನಿಂತಿರೋ ಆ 23 ಅಂತಸ್ತು ಎತ್ತರದ ಕಟ್ಟಡವನ್ನು ರಾಜಕಾಲುವೆ ಮೇಲೆ ಹೇಗೆ ಕಟ್ಟಿದ್ರು? ಎದುರುಗಡೆನೆ ಈಡಿಗರ ಸಂಘ ಹಾಸ್ಟೆಲ್ ಪಕ್ಕದಲ್ಲಿ ಹಾದು ಹೋಗುತ್ತೆ. ಈ ರೀತಿ ಕೆರೆಗಳ ಪರಿವರ್ತನೆಯಿಂದ ಮತ್ತೊಂದು ಸುಪ್ರಸಿದ್ಧ ಜಾಗ ಮತ್ತಿಕೆರೆ ಅಂತ ಕರಿತೇವೆ. ಮತ್ತಿಕೆರೆ ಕೂಡ ಒಂದು ಕಾಲದಲ್ಲಿ ಕೆರೆನೇ ಆಗಿತ್ತು. ಆ ಕೆರೆ ಕಾರಣದಿಂದ ಅದಕ್ಕೆ ಮತ್ತಿಕೆರೆ ಅನ್ನೋ ಹೆಸರು ಬಂದಿತ್ತು. ಅಲ್ಲಿ ರಾಮಯ್ಯ ವಿದ್ಯಾಸಂಸ್ಥೆಗಳ ಸಮುಚ್ಚಯ ಬಂತು. ಬಟ್ ಅದ್ರ ಸುತ್ತಮುತ್ತ ಇದ್ದ ಕೆರೆ ಪ್ರದೇಶವನ್ನೆಲ್ಲ ಜನರು ಆಕ್ರಮಿಸ್ಕೊಂಡ್ಬಿಟ್ರು. ಮತ್ತಿಕೆರೆ ಹೋಗ್ಬಿಟ್ಟು ಮತ್ತಿಕೆರೆ ಬಡಾವಣೆ ಆಗೋಗ್ಬಿಡ್ತು. ಆಮೇಲೆ ಕಣ್ಣುರ್ಸೋದಕ್ಕೆ ಅಂತ ಅಲ್ಲೊಂದು ಜಯಪ್ರಕಾಶ್ ನಾರಾಯಣ್ ಪಾರ್ಕ್ ಮಾಡಿದ್ದಾರೆ. ಆ ಪಾರ್ಕ್ ಮಾಡಿದ್ರ ಬದಲು ಆ ಕೆರೆನೇ ಉಳಿಸ್ಕೊಂಡು ಹೋಗ್ಬೋದಾಗಿತ್ತು. ಉಳಿಸ್ಕೊಂಡಿದ್ರೆ ಇವತ್ತಿನ ಅವಾಂತರಗಳು ನಡೀತಾ ಇರಲಿಲ್ಲ. ಅಂದಹಾಗೆ ದಕ್ಷಿಣ ಬೆಂಗಳೂರಿನಲ್ಲಿ ಚೆನ್ನಮ್ಮನ ಕೆರೆ ಅಂತಿತ್ತು, ಅದಕ್ಕೆ ಕಾಣಿಸ್ತಾನೆ ಇಲ್ಲ. NR ಕಾಲನಿಂದ ಆಚೆ ಇರೋದೆಲ್ಲ, ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಿಂದ ಆಚೆ ಇರೋದೆಲ್ಲ ಚೆನ್ನಮ್ಮನ ಕೆರೆ ಆಗಿತ್ತು. ಆ ಕೆರೆ ಇಲ್ವೇ ಇಲ್ಲ. ಇನ್ನು ಬೆಂಗಳೂರಿನಾದ್ಯಂತ, ಬೆಂಗಳೂರು ಸುತ್ತಮುತ್ತಲು ಎಲ್ಲ ಕಡೆ ಇದ್ದ ಕೆರೆಗಳು ಲೇಔಟ್ಗಳಾಗಿ ಪರಿವರ್ತನೆ ಆಗ್ತಾ ಬಂದಂಗೆಲ್ಲ ಬೆಂಗಳೂರಿನ ಜನರ ಬದುಕು ಕೂಡ ಪರಿವರ್ತನೆ ಆಗ್ತಾ ಬಂತು. ಶ್ರೀಮಂತಿಕೆ ಹೆಚ್ಚಾಗ್ತಾ ಬಂತು. ಮಧ್ಯಮ ವರ್ಗದ ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಸಿಲಿಕಾನ್ ಸಿಟಿ ಆದ್ಮೇಲಂತೂ ಬೆಂಗಳೂರಿನ ಹೊರವಲಯದ ಸುತ್ತ ಹೊಸ ಅಪಾರ್ಟ್ಮೆಂಟ್ಗಳು ಮತ್ತು ಗ್ರೂಪ್ ಹೌಸಿಂಗ್, ಗೇಟೆಡ್ ಕಮ್ಯುನಿಟಿಗಳೆಲ್ಲ ಬಂದವು, ವಿಲ್ಲಾಗಳು ಬಂದವು, ಎಲ್ಲವೂ ಬಂದವು. ಅದರ ಪ್ರಕೃತಿ ವಿಕೋಪವನ್ನ ಯಾರು ನಿರೀಕ್ಷಿಸಿರಲಿಲ್ಲ. ಕಳೆದ ವರ್ಷ ನಾವು ನೋಡಿದ್ವಿ, ಇದು ಮಳೆಗಾಲದಲ್ಲಿ ಮಹದೇವಪುರದ ಕಡೆ ಇರೋ ಮತ್ತು KR ಪುರಂ ಭಾಗದಲ್ಲಿರೋ ಅನೇಕ ವಿಲ್ಲಾ ಕಾಂಪ್ಲೆಕ್ಸ್ಗಳಲ್ಲಿ ನೀರು ತುಂಬಿಕೊಂಡಿತ್ತು. ಅಲ್ಲಿ ಜನ ಬೋಟ್ನಲ್ಲಿ ಓಡಾಡುವಂಥ ಪರಿಸ್ಥಿತಿ ಬಂದಿತ್ತು. ನಮ್ಮ ಸರ್ಕಾರಗಳು ಏನ್ ಮಾಡ್ತಾರೆ ಅಂತಂದ್ರೆ, ಈ ಜಲಪ್ರಲಯ ಆದಾಗಲೆಲ್ಲ ಪಾಪ ಆ NDRF, ಆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯೋಧರನ್ನು ಕರೆಸ್ತಾರೆ. ಅವ್ರು ಯಥಾಶಕ್ತಿ ಅವ್ರ ಪ್ರಯತ್ನ ಮಾಡಿಬಿಟ್ಟು ಜೀವ ರಕ್ಷಣೆ ಕೆಲಸ ಮಾಡ್ತಾರೆ. ಆದ್ರೆ ಆಸ್ತಿಗಳ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ. ಅವರಿಂದ ಕೂಡ ಉರುಳಿ ಬೀಳೋ ಕಟ್ಟಡಗಳು, ಬಡವರ ಮನೆಗಳು, ಅವನ್ನೇನು ಮಾಡ್ಲಿಕ್ಕೆ ಆಗಲ್ಲ. ರಾಜಕಾಲುವೆ ತೆರವು ಮಾಡಿಸೋದು ಅಂತಂದ್ರೆ ಕೇವಲ ಬಡವರ ಮನೆಗಳನ್ನು, ಕೊಳೆಗೇರಿ ನಿವಾಸಗಳನ್ನು ತೆರವು ಮಾಡಿಸ್ತಾರೆ ಹೊರತು ಪ್ರತಿಷ್ಠಿತ ಗಣ್ಯ ವ್ಯಕ್ತಿಗಳ ಕಟ್ಟಡ ಯಾರು ಮುಟ್ಲಿಕ್ಕೆ ಹೋಗಲ್ಲ. ಮುಟ್ಟಿದ್ರು ಕೂಡ ಮರುದಿನ ಅವ್ರಿಗೆ ನ್ಯಾಯಾಂಗದಿಂದ ತಡೆಯಾಜ್ಞೆ ಬರುತ್ತೆ. ಅಂದಹಾಗೆ ಈ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅನ್ನೋ ಸಂಸ್ಥೆಗೆ ಅನೇಕ ವರ್ಷಗಳ ಕಾಲ ಒಂದು ಜಡತ್ವ ಬಂದ್ಬಿಟ್ಟಿತ್ತು. ಅದಕ್ಕೆ ಮರುಜೀವ ಕೊಟ್ಟವರು SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ 1999ರಿಂದ 2004ವರೆಗೂ BDA ಆಯುಕ್ತರಾಗಿದ್ದ ಜೈಕರ್ ಜೆರೋಮ್ ಅನ್ನೋ IAS ಅಧಿಕಾರಿ. ಅವರು KS ಶ್ರೇಣಿಯಿಂದ IASಗೆ ಬಡ್ತಿ ಪಡೆದವರು. ಆ 4 ವರ್ಷಗಳ ಕಾಲ ಮಾತ್ರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅನ್ನೋ ಒಂದು ಸಂಸ್ಥೆಗೆ ಒಂದು ಜೀವಂತಿಕೆ ಬಂದಿತ್ತು, ಒಂದು ಕ್ರಿಯಾಶೀಲತೆ ಬಂದಿತ್ತು. ಅವ್ರನ್ನ ಅಲ್ಲಿ ಯಾಕೆ ಆ ಜೈಕರ್ ಜೆರೋಮ್ ಅನ್ನೋ ಅಧಿಕಾರಿನ SM ಕೃಷ್ಣ ಅವರು ಅಲ್ಲಿ ಪೋಸ್ಟಿಂಗ್ ಮಾಡಿದ್ರು ಅಂತಂದ್ರೆ, ಅದರ ಕಾರ್ಯವೈಖರಿ ಮತ್ತು ಆರ್ಥಿಕ ದುಸ್ಥಿತಿಯನ್ನ ಅಧ್ಯಯನ ಮಾಡಲಿಕ್ಕೆ ಒಂದು 3 ಸದಸ್ಯರ ಒಂದು ತಜ್ಞರ ತಂಡವನ್ನು ಮಾಡಿದ್ರು ಆವತ್ತಿನ ಮುಖ್ಯಮಂತ್ರಿ ಜಯೇಶ್ ಪಟೇಲ್ರು. ಅದರಲ್ಲಿ PP ಥಾಮಸ್, ಡಾಕ್ಟರ್ K ರವೀಂದ್ರ ಮತ್ತು ಪ್ರೊಫೆಸರ್ BK ಚಂದ್ರಶೇಖರ್, ಈ 3 ತಜ್ಞರು, PP ಥಾಮಸ್, ರವೀಂದ್ರ ಮತ್ತು BK ಚಂದ್ರಶೇಖರ್ ಸಮಿತಿ ಸಮಗ್ರವಾಗಿ ಅಧ್ಯಯನ ಮಾಡಿಬಿಟ್ಟು ಸರ್ಕಾರಕ್ಕೆ ಒಂದು ಶಿಫಾರಸು ಮಾಡಿತ್ತು. ಅದು ಏನು ಅಂತಂದ್ರೆ, BDA ಅನ್ನೋದು ಬಿಳಿಯಾನೆ ಅಂತ ಆಗೋಗ್ಬಿಟ್ಟಿದೆ. ಅಗತ್ಯಕ್ಕಿಂತ ಹೆಚ್ಚಿನ ಸಿಬ್ಬಂದಿ ಅಲ್ಲಿ ಸೇರ್ಕೊಂಡ್ಬಿಟ್ಟು ಅವರೆಲ್ಲ ಭ್ರಷ್ಟಾಚಾರದಲ್ಲೂ ತೊಡಕೊಂಡಿದ್ದಾರೆ, ಸ್ವಂತಕ್ಕೆ ಸಾಕಷ್ಟು ಆಸ್ತಿ ಪಾಸ್ತಿ ಮಾಡ್ಕೊಂಡಿದ್ದಾರೆ, ಮೈಗಳ್ರಾಗೋಗ್ಬಿಟ್ಟಿದ್ದಾರೆ. ಬಿಳಿಯಾನೆ ತರ ಆಗಿದೆ. 100 ಕೋಟಿ ರೂಪಾಯಿ ನಷ್ಟದಲ್ಲಿದೆ. ಪ್ರತಿ ತಿಂಗಳು ಕಾರ್ನರ್ ಸೈಟ್ಗಳನ್ನ ಹರಾಜು ಮಾಡಿಬಿಟ್ಟು
ಅವರಿಗೆ ಸಂಬಳ ಕೊಡುವಂಥ ಸ್ಥಿತಿ ಬಂದಿದೆ, ಅದನ್ನು ಮುಚ್ಚಿ ಅಂತ ಕಳಿಸಿದ್ರು. ಹೋಗಿ ನೀವು BDA ಮುಚ್ಚಿಬಿಡಿ ಅಂತ ಇವ್ರನ್ನ ಕಳಿಸಿದ್ರು, ಲಿಕ್ವಿಡೇಟ್ ಮಾಡಿಬಿಡಿ ಅಂತ ಕಳಿಸ್ಕೊಟ್ಟಿದ್ರು. ಹಾಗೆ ಮಾಡಲಿಲ್ಲ. ಎಸ್.ಎಂ. ಕೃಷ್ಣ ಅವರು ನೀಡಿದ ಆ ರಣವೀಳ್ಯವನ್ನ ಒಂದು ಆಹ್ವಾನ ಥರ ಸ್ವೀಕರಿಸಿದ ಜೈಕರ್ ಜೆರೋಮ್ ಅದಕ್ಕೆ ಹೊಸತನವನ್ನು ತಂದುಬಿಟ್ರು. ಅವರಲ್ಲಿ ಸೂಕ್ಷ್ಮವಾಗಿ ಅಲ್ಲಿನ ಸಿಬ್ಬಂದಿಯ ಪರಿಶೀಲನೆ ನಡೆಸಿಬಿಟ್ಟು ಸುಮಾರು 250 ಜನ ಹೆಚ್ಚುವರಿ ಸಿಬ್ಬಂದಿಯನ್ನು ಅವರ ಮಾತೃ ಸಂಸ್ಥೆಗಳಿಗೆ ಕಳಿಸ್ಬಿಟ್ರು. ಅದರಿಂದ ವೇತನ ವೆಚ್ಚದಲ್ಲಿ ಅವರು ಉಳಿತಾಯವನ್ನು ತಂದರು. ಸುಮಾರು 15 ವರ್ಷಗಳ ಅಂತರದ ನಂತರ 2 ಹೊಸ ಬಡಾವಣೆಗಳನ್ನು ರಚಿಸಿದ್ರು. ವಿಶ್ವೇಶ್ವರಾಯ ಲೇಔಟ್ ಮತ್ತು ಕೆಂಪೇಗೌಡ ಲೇಔಟ್ ಅನ್ನು ಬಡಾವಣೆಗಳನ್ನು ರಚಿಸಿಬಿಟ್ಟು ಸುಮಾರು 63,000 ಸೈಟ್ಗಳನ್ನು ಕ್ರಮಬದ್ಧವಾಗಿ ವಿತರಣೆ ಮಾಡಿದರು. ಅವರ ಅತ್ಯಂತ ಮಹತ್ವಾಕಾಂಕ್ಷಿ ಲೇಔಟ್ ಅರ್ಕಾವತಿ ಲೇಔಟ್ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ನಿರ್ಮಾಣವಾಗಬೇಕಾಗಿತ್ತು. ಜಕ್ಕೂರು ವಿಮಾನ ನಿಲ್ದಾಣ ಹಿಂಭಾಗದಲ್ಲಿ ಆ ಅರ್ಕಾವತಿ ಲೇಔಟ್ ಮಹತ್ವಾಕಾಂಕ್ಷಿ ಲೇಔಟ್ ಆಗಬೇಕಾಗಿತ್ತು. ಅರ್ಜಿ ಮಾರಾಟದಿಂದ 800 ಕೋಟಿ ವರಮಾನ ತಂದುಕೊಟ್ಟಿದ್ದ ಜೈಕರ್ ಜೆರೋಮ್ ನಿರ್ಗಮಿಸಿದ ನಂತರ ಅನೇಕ ವರ್ಷಗಳ ನಂತರ ಸಿದ್ದರಾಮಯ್ಯ ಸರ್ಕಾರ ಬಂತು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅರ್ಕಾವತಿ ಲೇಔಟ್ಗೆ ನಿಗದಿಯಾಗಿದ್ದ ಬಹುಪಾಲು ಭೂ ಪ್ರದೇಶವನ್ನು ಜಮೀನನ್ನು ಡಿನೋಟಿಫಿಕೇಶನ್ ಅಲ್ಲ ರೀಡೂ ಮಾಡಿಕೊಟ್ಬಿಟ್ರು. ಅರ್ಕಾವತಿ ಬಡಾವಣೆ ಅಭಿವೃದ್ಧಿ ಪಡಿಸಲಿಕ್ಕೆ ಜಾಗವೇ ಇಲ್ಲದಂತೆ ಮಾಡಿಬಿಟ್ರು. ಹೀಗಾಗಿಬಿಟ್ಟು ಇವತ್ತು ಅರ್ಕಾವತಿ ಅನ್ನೋದು ಸುಮ್ಮನೆ ಒಂದು ಸ್ಮಶಾನ ಮೌನ ಇದೆ. ಅಲ್ಲಿ ಜಾಗವೇ ಇಲ್ಲ ಹೊಸ ಬಡಾವಣೆ ಮಾಡಲಿಕ್ಕೆ. ಕೇವಲ ಕೆಲವು ವಿಶೇಷ ಸವಲತ್ತು ಪಡ್ಕೊಂಡಿರೋ IAS ಅಧಿಕಾರಿಗಳ ಸಂಘಕ್ಕೆ ಹಲವಾರು ಎಕರೆ ಮಂಜೂರು ಮಾಡಿದಾರಂತೆ ಸರ್ಕಾರದವರು. ಅರ್ಕಾವತಿ ಲೇಔಟ್ ರೀಡೋ ಮೂಲಕ ಅಸ್ತಂಗತ ಆಗೋಗ್ಬಿಡ್ತು. ಜೈಕರ್ ಜೆರೋಮ್ ಅವರು ಅವೆರಡು ಹೊಸ ಬಡಾವಣೆಗಳಲ್ಲಿ ಸೈಟ್ ಮಾರಾಟದಿಂದ ಸುಮಾರು 700 ಕೋಟಿ ರೂಪಾಯಿ 750 ಕೋಟಿ ರೂಪಾಯಿ ವರಮಾನವನ್ನು ತಂದಿದ್ರು. ಅದರ ಜೊತೆಗೆ ಬೆಂಗಳೂರಿನ ಮಧ್ಯವರ್ತಿ ಸ್ಥಳದಲ್ಲಿ ಅನೇಕರು BDA ಜಮೀನನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅಲ್ಲಿ ಬೃಹತ್ ಕಟ್ಟಡಗಳನ್ನು ಕಟ್ಟಿದ್ರು. ಕೆಲವರು ವಸತಿ ಕಟ್ಟಡಗಳು, ಕೆಲವು ವಾಣಿಜ್ಯ ಉದ್ದೇಶದ ಕಟ್ಟಡಗಳು. ಮುಲಾಜಿಲ್ಲದೆ ಬುಲ್ಡೋಜರ್ ಪ್ರಯೋಗ ಮಾಡಿದ್ರು ಜೈಕರ್ ಜೆರೋಮ್. ನಾವು ಇವತ್ತೆಲ್ಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕ್ರಿಮಿನಲ್ಗಳ ಆಸ್ತಿ ಪಾಸ್ತಿಗಳನ್ನ ಬುಲ್ಡೋಜರ್ನಿಂದ ನಾಶ ಮಾಡೋದನ್ನ ನಾವು ನೋಡ್ತಾ ಇದ್ದೇವೆ, ನೆಲಸಮ ಮಾಡ್ತಿರೋದು ನಾವು ನೋಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ ನಿಜಕ್ಕೂ ಕೂಡ ಈ ಆರ್ಥಿಕ ಕಳ್ಳರ ಈ ಜಮೀನುಗಳರ ಆಸ್ತಿ ಪಾಸ್ತಿಗಳನ್ನೆಲ್ಲ ಮುಲಾಜಿಲ್ಲದೆ ಬುಲ್ಡೋಜರ್ ಮೂಲಕ ನೆಲಸಮ ಮಾಡಿಬಿಟ್ಟು ಆಸ್ತಿ ಪಾಸ್ತಿಗಳು ಮತ್ತೆ BDAಗೆ ವಾಪಸ್ ಹಿಂಪಡೆದ್ರಿಂದ ಆ ಬಾಬತ್ನಲ್ಲಿ ಕೂಡ 650 ಕೋಟಿ ರೂಪಾಯಿ ವರಮಾನ ಬಂದಿತ್ತು BDAಗೆ. ಅದಷ್ಟೇ ಅಲ್ಲ, BDA ಅಂತಂದ್ರೆ ಕೇವಲ ಲೇಔಟ್ ಮಾಡೋ ಮತ್ತು ಸೈಟ್ ವಿತರಣೆ ಮಾಡೋ ಸಂಸ್ಥೆ ಮಾತ್ರವಲ್ಲ, ಅದೊಂದು ಡೆವಲಪ್ಮೆಂಟ್ ಏಜೆನ್ಸಿ, ಅದೊಂದು ಅಭಿವೃದ್ಧಿ ಪ್ರಾಧಿಕಾರ ಕೂಡ. ಜೈಕರ್ ಜೆರೋಮ್ ಅವರ ಕಾಲದಲ್ಲೇ ನಗರದ ವಿವಿಧ ಭಾಗಗಳಲ್ಲಿ ಅತ್ಯಂತ ದೂರದರ್ಶಿತ್ವದಿಂದ ರಿಂಗ್ ರೋಡ್ಗಳ ನಿರ್ಮಾಣ ಆಯಿತು. BDA ವತಿಯಿಂದ ಫ್ಲೈಓವರ್ಗಳ ನಿರ್ಮಾಣ ಆಯಿತು. ಇವತ್ತು ಹೆಬ್ಬಾಳ್ ಫ್ಲೈಓವರ್ ಆಗಲಿ, ರಿಚ್ಮಂಡ್ ಸರ್ಕಲ್ ಫ್ಲೈಓವರ್ ಆಗಲಿ ಇತ್ಯಾದಿಗಳೆಲ್ಲ ಅದೇ ಅವಧಿಯಲ್ಲಿ ಬಂದವು. ಸೊ ಈ ರೀತಿ ದೂರದರ್ಶಿತ್ವದಿಂದ ರಿಂಗ್ ರೋಡ್ಗಳ ನಿರ್ಮಾಣ, ಫ್ಲೈಓವರ್ಗಳ ನಿರ್ಮಾಣ ಇತ್ಯಾದಿ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರಿಂದ ಇಡೀ ದೇಶಕ್ಕೆ ಮಾದರಿಯಾಗಿತ್ತು BDA. ವಿವಿಧ ರಾಜ್ಯಗಳ ರಾಜಧಾನಿಗಳ ಮಹಾನಗರ ಪಾಲಿಕೆಗಳು ಮತ್ತು ಅಭಿವೃದ್ಧಿ ಪ್ರಾಧಿಕಾರಗಳು ಕರ್ನಾಟಕದ ಒಬ್ಬ BDA ಆಯುಕ್ತರನ್ನ ತಮ್ಮಲ್ಲಿ ಕರೆಸ್ಬಿಟ್ಟು ಅವರಿಂದ ಉಪನ್ಯಾಸಗಳನ್ನ ಏರ್ಪಡಿಸ್ತಾ ಇದ್ರು. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಬರ್ತಾ ಇದ್ರು ಜೈಕರ್ ಜೆರೋಮ್. ಬೆಂಗಳೂರಿನಂತ ಅತ್ಯಾಧುನಿಕ ತೀವ್ರಗತಿಯಲ್ಲಿ ಬೆಳೀತಾ ಇರೋ ನಗರವನ್ನ ಹೇಗೆ ರೂಪಿಸಬೇಕು, ಮುಂದಿನ 20 ವರ್ಷಗಳಿಗೆ ಯಾವ ರೀತಿ ನಾವು ಮಾಡಬೇಕು ಅಂತ ಹೊರಟಿದ್ರು. 2004ರಲ್ಲಿ S.M. ಕೃಷ್ಣ ಅವರ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಪತನವಾಯಿತು. ಸ್ವತಃ S.M. ಕೃಷ್ಣ ಅವರು ಗೆದ್ರೂ ಕೂಡ ಅಧಿಕಾರ ನಷ್ಟವಾಯಿತು. 139 ಕಾಂಗ್ರೆಸ್ ಸಂಖ್ಯಾಬಲ 65ಕ್ಕೆ ಇಳಿತು. ಅನಿವಾರ್ಯವಾಗಿ JDS ಜೊತೆ ಕೈ ಜೋಡಿಸಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿದರು. ಧರ್ಮಸಿಂಗ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ. ಅವ್ರು ಮಾಡಿದ ಮೊದಲನೇ ಕೆಲಸ ಜೈಕರ್ ಜೆರೋಮನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಬಿಟ್ರು, ಅವ್ರನ್ನ ಅತಂತ್ರ ಮಾಡಿದ್ರು. S.M. ಕೃಷ್ಣ ಅವರು ಅದೇ ಕಾಲಕ್ಕೆ ರಾಜ್ಯಪಾಲರಾಗಿ ಮಹಾರಾಷ್ಟ್ರಕ್ಕೆ ಹೋಗಿದ್ರಿಂದ ಅವ್ರನ್ನ ಮಹಾರಾಷ್ಟ್ರದ ರಾಜ್ಯಪಾಲರ ಪ್ರಧಾನ ಕಾರ್ಯದರ್ಶಿಯಾಗಿ ಅಲ್ಲಿ ಕರೆಸ್ಕೊಂಡಿದ್ರು. ಮುಂದೆ S.M. ಕೃಷ್ಣ ಅವರು ಕೇಂದ್ರ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಹೋದಾಗ ಇದೇ ಜೈಕರ್ ಜೆರೋಮ್ ಅವರು ಮಾಡಿದ ಕೆಲಸವನ್ನು ಗುರುತಿಸ್ಬಿಟ್ಟು ಸ್ಲೋವಾನಿಯಾ ದೇಶಕ್ಕೆ ಭಾರತದ ರಾಯಭಾರಿಯನ್ನ ಕಳಿಸಿದ್ರು. ಅಲ್ಲಿಂದ ವಿಶ್ರಾಂತಿ ಪಡ್ಕೊಂಡು ಬಂದು ವಿಶ್ರಾಂತ ಜೀವನವನ್ನು ನಡೆಸ್ತಾ ಇದ್ದಾರೆ ಜೈಕರ್ ಜೆರೋಮ್ ಕೋರಮಂಗಲದಲ್ಲಿ. ಅಂತ ಒಬ್ಬ ಕ್ರಿಯಾಶೀಲ ಅಧಿಕಾರಿಯನ್ನ ಯಾಕೆ ನಮ್ಮ ಸರ್ಕಾರಗಳು BDA ಅಧ್ಯಕ್ಷ ಪದವಿಗೆ ತರಲ್ಲ? ಹೋಗಿ ಒಂದು ಸಲಹಾ ಸಮಿತಿಯನ್ನಾಗಿ ರಚಿಸ್ಬಿಟ್ಟು ಅವರಿಂದ ಮಾರ್ಗದರ್ಶನವನ್ನು ಯಾಕೆ ಪಡಿತಾ ಇಲ್ಲ? ಮತ್ತೆ ಅದೇ ಜಾತಿವಾದ, ಅದೇ ಸ್ವಜನ ಪಕ್ಷಪಾತ, ಇದರಿಂದಾಗಿ BDA ಜರ್ಜರಿತವಾಗಿ ಹೋಗ್ಬಿಟ್ಟಿದೆ. ಜೈಕರ್ ಜೆರೋಮ್ ನಿರ್ಗಮನದ ನಂತರ ಒಂದಿಬ್ರು ಒಳ್ಳೆಯ ಅಧಿಕಾರಿಗಳು ಬಂದರು, ಅವ್ರಿಗೆ ಸಾಕಷ್ಟು ಕಾಲಾವಕಾಶ ಸಿಗಲಿಲ್ಲ. ಹಾಗಾಗಿ ಮತ್ತೆ ಪತನದ ಹಾದಿಯನ್ನು ಕಡಿತು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಇವತ್ತು ಬೆಂಗಳೂರು
ಯಾರ ಕೈಗೂ ಸಿಗದಷ್ಟು ವಿಸ್ತಾರ ರಾಕ್ಷಸ ಗಾತ್ರದಲ್ಲಿ ಬೆಳೆದು ನಿಂತು ಬಿಟ್ಟಿದೆ. ಕೆರೆಗಳನ್ನೆಲ್ಲ ಲೇಔಟ್ ಮಾಡಿದ್ರಿಂದ ಆ ಕೆಳಗಿರೋ ಭೂಗರ್ಭದಲ್ಲಿರೋ ನೀರು ಮಳೆ ಬಂದಾಗಲೆಲ್ಲ ಮೇಲಕ್ಕೆ ಬರುತ್ತೆ, ಪ್ರವಾಹದ ರೂಪದಲ್ಲಿ ಹರಿಯುತ್ತೆ. ಈ ಸಿಲಿಕಾನ್ ಸಿಟಿಯ ಅತ್ಯಂತ ದಾರುಣ ದೃಶ್ಯ ಯಾವುದಂದ್ರೆ, ಪ್ರತಿ ಸಾರಿ ಮಳೆ ಬಂದಾಗ ಆ ಯಲಂಕದ ಹತ್ರ ಇರೋ ಆ ಕೇಂದ್ರೀಯ ವಿಹಾರ ಅನ್ನೋ ಆ ವಸತಿ ಸಂಕೀರ್ಣ ಏನಿದೆ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿರುತ್ತೆ. ಸುಮಾರು 4-5 ದಿವಸಗಳ ಕಾಲ ಅಲ್ಲಿನ ನಿವಾಸಿಗಳು ಬೋಟ್ನಲ್ಲಿ ಓಡಾಡ್ತಾ ಇರ್ತಾರೆ. ಪ್ರತಿ ಸಾರಿ ಈ ಪ್ರಕೃತಿ ವಿಕೋಪ ನಿಯಂತ್ರಣ ದಳವನ್ನ ಕರೆಸ್ಬೇಕು, ಪಾಪ ಆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಯೋಧರುಗಳು ಬಂದ್ಬಿಟ್ಟು ಅವ್ರನ್ನ ಕಾಪಾಡಬೇಕು. ಯಾಕೆ ಹೀಗಾಯ್ತು? ಈಗಲೂ ಕೂಡ ಸರ್ಕಾರಗಳ ಬಳಿ ಯಾವುದೇ ನಿರ್ದಿಷ್ಟ ಕಾನೂನು ಇದ್ದಾಗ ಕಾಣ್ತಾ ಇಲ್ಲ. ಯಾಕಂದ್ರೆ ಸರ್ಕಾರವನ್ನು ನಡೆಸ್ತಾ ಇರೋರು, ಶಾಸಕಾಂಗವನ್ನು ಆಕ್ರಮಿಸಿಕೊಂಡಿರೋರೆಲ್ಲ ಬಹುಪಾಲು ಬೆಂಗಳೂರು ಸುತ್ತಮುತ್ತ ಶ್ರೀಮಂತಿಕೆಯನ್ನು ಪಡ್ಕೊಂಡ ರಿಯಲ್ ಎಸ್ಟೇಟ್ ದೊರೆಗಳೇ ಆಗಿದ್ದಾರೆ. ಹಾಗಾಗಿ ಕಠೋರವಾದ ಕಾನೂನಿನ ಮೂಲಕ ಇವತ್ತಿನ ಪರಿಸ್ಥಿತಿ ನಿಭಾಯಿಸಲಿಕ್ಕೆ ಆಗ್ತಾ ಇಲ್ಲ. ಸರ್ಕಾರಗಳು ಸೋಲ್ತಾ ಇದ್ದಾವೆ, ಅಧಿಕಾರಿಗಳ ಸರ್ಕಾರ ನಡೆಸುವವರ ಜೊತೆಗೆ ಶಾಮೀಲಾಗಿಬಿಟ್ಟಿದ್ದಾರೆ, ಪ್ರಜೆಗಳು ಅಸಹಾಯಕರಾಗಿದ್ದಾರೆ. ಇದು ಬೆಂಗಳೂರಿನ ಜಲಪ್ರಳಯ. ಹೀಗಾಗಿ ಯಾವುದೋ ಒಂದು ಕಾಲದಲ್ಲಿ ಅತ್ಯುತ್ತಮವಾದ ಕೆಲಸ ಮಾಡ್ತಿದ್ರಲ್ಲ ಈ ಜೈಕರ್ ಜರೋನ್ ಥರದ ಅಧಿಕಾರಿಗಳು ನಮ್ಗೆ ನೆನಪಾಗ್ತಾ ಇರ್ತಾರೆ. ಅವೆಲ್ಲ ಗತವೈಭವದ ನೆನಪು. ಬೆಂಗಳೂರು ಸಿಲಿಕಾನ್ ಸಿಟಿ ಅಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಹಾಸ್ಯಾಸ್ಪದ ಮಾದರಿಯಾಗಿ ಬೆಂಗಳೂರನ್ನು ಬಿಂಬಿಸ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದ ಎಲ್ಲ ರಾಷ್ಟ್ರೀಯ ಇಂಗ್ಲಿಷ್ ಸುದ್ದಿ ಮಾಧ್ಯಮಗಳಲ್ಲಿ, ಆಜ್ ತಕ್ನಂತ ಹಿಂದಿ ಮಾಧ್ಯಮದಲ್ಲಿ ಕೂಡ ಬೆಂಗಳೂರು ನೋಡಿ ಯಾವ ಥರ ಸಮುದ್ರ ಹರಿತಾ ಇದೆ ಅಂತಂದ್ಬಿಟ್ಟು, ಕಲ್ಯಾಣ ನಗರಿ ಆಗಿದ್ದ ಬೆಂಗಳೂರು ಇವತ್ತು ಸಮುದ್ರ ನಗರಿ ಆಗೋಗ್ಬಿಡುತ್ತೆ ಮಳೆ ಬಂದಾಗಲೆಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಇದಕ್ಕೆ ಯಾವುದಕ್ಕೂ ಮಾಂತ್ರಿಕ ಪರಿಹಾರ ಇಲ್ಲ. ದೂರದರ್ಶಿತ್ವದಿಂದ ಇವ್ರ ಸರ್ಕಾರ, ನಾವು ಮೊದಲೇ ಹೇಳಿದ್ವಿ, ಉಳಿದ 5 ಗ್ಯಾರಂಟಿಗಳಿಗಿಂತ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡ್ತೇವೆ ಅನ್ನೋ ಗ್ಯಾರಂಟಿಯನ್ನು ಈಗಲಾದರೂ ಕೊಡಿ, ಅದನ್ನು ಅನುಷ್ಠಾನ ಮಾಡಿ. ಮುಂದಿನ 3 ವರ್ಷ ಒಂದು ದಕ್ಷ ಆಡಳಿತದ ಮೂಲಕ ಈ ಜಮೀನು ಆಕ್ರಮಣದ ನಿಯಮಗಳನ್ನೆಲ್ಲ ಕಟ್ಟುನಿಟ್ಟಾಗಿ ಮತ್ತು ಕಟ್ಟಡ ನಿರ್ಮಾಣದ ನಿಯಮಗಳ ಉಲ್ಲಂಘನೆಯನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸ್ತಾ ಹೋದ್ರೆ ಸ್ವಲ್ಪ ಮಟ್ಟಿಗೆ ತಹಬದಿಗೆ ತರಬಹುದು ಅಂತ ಕಾಣುತ್ತೆ. ಈಗಾಗಲೇ ಬೆಂಗಳೂರಿನ ನೀರಿನ ದಾಹವನ್ನು ಪೂರೈಸಲಿಕ್ಕೆ ಕನ್ನಂಬಾಡಿ ಅಣೆಕಟ್ಟು ಖಾಲಿ ಆಗ್ತಾ ಇದೆ. ಮಂಡ್ಯದ ರೈತರಿಗೆ ಕೃಷಿಗೆ ನೀರು ಸಿಗ್ತಾ ಇಲ್ಲ. ಎಲ್ಲವನ್ನೂ ಬೆಂಗಳೂರಿಗೆನೆ. ಈಗಾಗಲೇ 6ನೇ ಯೋಜನೆ ಬಂತು, 6ನೇ ಹಂತದ ನೀರು ಸರಬರಾಜು ಯೋಜನೆ ನಡೀತಾ ಇದೆ ಅಂತ ಕಾಣುತ್ತೆ. ಬೆಂಗಳೂರಿನ ವಿದ್ಯುತ್ ಪೂರೈಸಲಿಕ್ಕೆ ಮೊದಲು ಬರೀ ಲಿಂಗನಮಕ್ಕಿ ಡ್ಯಾಮ್ ಸಾಕಾಗ್ತಾ ಇತ್ತು. ಈಗ ರಾಯಚೂರಿನ ಶಕ್ತಿನಗರ ವಿದ್ಯುತ್ ಕೂಡ ಬೆಂಗಳೂರಿಗೆ ಬೇಕು. ಇತರ ಎಲ್ಲ ಥರ್ಮಲ್ ಸ್ಥಾವರಗಳ ವಿದ್ಯುತ್ ಎಲ್ಲ ಬೆಂಗಳೂರಿಗೆ ಬೇಕು. ಪಾವಗಡದ ಸೋಲಾರ್ ಪಾರ್ಕ್ ವಿದ್ಯುತ್ ಕೂಡ ಬೆಂಗಳೂರಿಗೆ ಬೇಕು. ಸೊ ಬೆಂಗಳೂರು ಕೇಂದ್ರಿತ ಕರ್ನಾಟಕ ಅಂತ ಎಸ್.ಎಂ. ಕೃಷ್ಣ ಅವರು ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೀವಿ ಅಂತ ಅವ್ರು ಕನಸು ಕಾಣ್ತಾ ಇದ್ರು. ಬೆಂಗಳೂರಿಗಾಗಲೇ ಸಿಂಗಾಪುರ್ ಆಗೋಗ್ಬಿಟ್ಟಿದೆ. ಸಿಂಗಾಪುರ್ನಲ್ಲಾದ್ರಲ್ಲಿ ಸಮುದ್ರ ತೀರ ಇದೆ, ಬೆಂಗಳೂರಿನಲ್ಲಿ ಮಾತ್ರ ಹಾಗಲ್ಲ. ಮಳೆ ಬಂದಾಗಲೆಲ್ಲ, ಜೋರಾಗಿ ಮಳೆ ಬಂದಾಗಲೆಲ್ಲ ಇದು ಸಮುದ್ರವಾಗಿಬಿಡುತ್ತೆ, ಬೆಂಗಳೂರೇ ಸಮುದ್ರವಾಗಿಬಿಡುತ್ತೆ. ಎಂಥ ದುರಂತ ಕಥೆ ನೋಡಿ. ಸನಿಹದಲ್ಲಿ ಯಾವುದೇ ಭರವಸೆ ಕಾಣ್ತಾ ಇಲ್ಲ. ನಮ್ಮ ಸರ್ಕಾರಗಳ ಕಾರ್ಯವೈಖರಿ, ವಿರೋಧ ಪಕ್ಷಗಳ ಅಸಡ್ಡೆ ನೋಡಿದಾಗ ಬೆಂಗಳೂರಿನ ಮಹಾಜನತೆ ಸ್ವತಃ ಕ್ರಿಯಾಶೀಲರಾಗಬೇಕಾಗುತ್ತೆ ಅಂತ ಕಾಣುತ್ತೆ. ಒಂದು ಜನಶಕ್ತಿ ಮತ್ತೊಮ್ಮೆ ಜಾಗೃತವಾಗಬೇಕಾಗುತ್ತೆ. ಗ್ರೇಟರ್ ಬೆಂಗಳೂರು ಅಥವಾ ಈಗಿರೋ ಬೆಂಗಳೂರು, ಆ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬಂದಾಗ ತುಂಬಾ ಕ್ರಿಯಾಶೀಲರಾಗಿರೋ ವಿದ್ಯಾವಂತ ವೃತ್ತಿ ಪರಿಣಿತರಾದಂಥವ್ರನ್ನ ನಾವು ಗೆಲ್ಲಿಸ್ತರಬೇಕಾಗಿದೆ. ಅವ್ರನ್ನ ಗೆಲ್ಲಿಸ್ಲಿಕ್ಕಾಗ ಇಲ್ಲದೆ ಹೋದ್ರೆ ಬರೀ ಈ ಪುರಾರಿ ರಾಜ್ಯ ಮುಂದುವರೆದ್ರೆ ಬೆಂಗಳೂರಿಗೆ ಉಳಿಗಾಲವೇ ಇಲ್ಲ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.